ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 6th canto 9th chapter. ಸೊ ಶ್ರೀ ಸುಖದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ. ಸೊ ದೇವರುಗಳು ಪುರೋಹಿತರಾಗ ಇವಾಗ ಯಾರನ್ನ ನೇಮಿಸಿದ್ದಾರೆ? ವಿಶ್ವರೂಪವನ್ನು ನೇಮಿಸಿದ್ದಾರೆ. ಅವ್ರಿಗೂ 3 ತಲೆ ಇರುತ್ತೆ. ಸೊ ಆ 3 ತಲೆಯಲ್ಲಿ ಒಂದು ತಲೆಯಲ್ಲಿ ಅವರು ಬಂದು ಸೋಮಪಾನ ಕುಡಿತಾರಂತೆ. ನೆಕ್ಸ್ಟ್ ಒಂದು ತಲೆಯಲ್ಲಿ ಮಧುಪಾನ ಕುಡಿತಾರಂತೆ. ನೆಕ್ಸ್ಟ್ ಒಂದು ತಲೆಯಲ್ಲಿ ಆಕಾರ ತಗೊಳ್ತಾರಂತೆ. ಸೊ ಈ ತರ ಅವ್ರಿಗೂ 3 ತಲೆ ಇರುತ್ತೆ. ಸೊ ಈ ತರ ಅವ್ರು ಬಂದು ಈ ತಲೆಯಲ್ಲಿ ಈ ತರ ಯೂಸ್ ಮಾಡ್ಕೊಳ್ತಾ ಇದ್ರಂತೆ. ಸೊ ಪರೀಕ್ಷಿತ್ ಮಹಾರಾಜನೇ ಒಂದು ದಿನ ಏನಾಗಿದೆ ಗೊತ್ತಾ? ದೇವರುಗಳು ಈ ತರ ಯಜ್ಞ ಮಾಡ್ತಾರ. ಸೊ ವಿಶ್ವರೂಪರು, ಯಾಕಂದ್ರೆ ದೇವರುಗಳೆಲ್ಲ ವಿಶ್ವರೂಪ ತಂದೆ ರಿಲೇಷನ್ ಅಲ್ವಾ. ಸೊ ಆ ತರ ಇರುವಾಗ ವಿಶ್ವರೂಪ ಏನ್ ಮಾಡ್ತಾರೆ? ಇಂದ್ರಾಯ ಇದಂ ಸ್ವಾಹ. ಸೊ ಈ ತರ ಯಜ್ಞೆಯಲ್ಲಿ ಈ ತರ ಮಾಡ್ತಾರಲ್ವಾ, ಸ್ವಾಹ ಸ್ವಾಹಣಿಯಲ್ಲಿ ಕೊಡ್ತಾರಲ್ವ. ಸೊ ಆ ತರ ಇಂದ್ರಾಯ ಸ್ವಾಹಣ ಇಂದ್ರಾಕ್ಕೆ ಹೋಗುತ್ತಂತೆ. ಆ ತರ ಇದಂ ಅಗ್ನಿಯೇ ಸ್ವಾಹಣ ಆವಾಗ ಅಗ್ನಿಗೆ ಹೋಗುತ್ತಂತೆ. ಸೊ ಈ ತರ ಮಂತ್ರಗಳು ಉಚ್ಚಾರಣ ಮಾಡಿ ಆ ಯಾಗಲ್ಲಿ ಈ ತರ ನೆಯ್ಯಿ ಬಿಡ್ತಾರೆ. ಅದೆಲ್ಲ ಆ ದೇವರುಗಳಿಗೂ ಹೋಗುತ್ತಂತೆ. ಸೊ ಈ ತರ ಮಾಡ್ತಾ ಇರುವಾಗ ಒಂದು ದಿನ ಏನಾಗಿದೆ, ಈ ತರ ದೇವರುಗಳಿಗೂ ನೆಯ್ ಬಿಟ್ಟು ಆ ಯಜ್ಞ ವೇಲ್ವಿಲಿ ಈ ತರ ಬಿಡ್ತಾ ಇರುವಾಗ ಅವರು ವಿಶ್ವರೂಪ ತಾಯಿ ಸ್ವಂತ ಅವ್ರ ರಿಲೇಷನ್ ಎಲ್ಲ ಯಾರು? ಅಸುರರುಗಳಲ್ವಾ. ಸೊ ಅಸುರರುಗಳು ಯಾಕಂದ್ರೆ ಅವರೆಲ್ಲ ಅಮ್ಮ ಅವರ ರಿಲೇಷನ್ಸ್ ಅಲ್ವಾ. ಸೊ ಅದಕ್ಕೆ ತಾಯಿ ರಿಲೇಷನ್. ಅವರ ಮೇಲ್ಗಡೆ ಇವ್ರಿಗೂ ಸ್ವಲ್ಪ ಕರುಣೆ ಇರುತ್ತೆ. ಆಲ್ರೆಡಿ ಬ್ರಹ್ಮ ಹೇಳಿ ಇಲ್ವಾ ಕಲಿಸಿದ್ದಾರೆ ದೇವರುಗಳಿಗೂ. ಆಕ್ಚುಲಿ ವಿಶ್ವರೂಪನಿಗೂ ದೇವರುಗಳು ರಿಲೇಷನ್, ಅಸುರರುಗಳು ರಿಲೇಷನ್. ದೇವರುಗಳು ರಿಲೇಷನ್ ಅಂದ್ರೆ ಅಪ್ಪ ರಿಲೇಷನ್, ಅಸುರ ರಿಲೇಷನ್ ಅಂದ್ರೆ ತಾಯಿ ರಿಲೇಷನ್. ಅದಕ್ಕೆ ಅವರು ಬಂದು ಇಬ್ಬರೂನ ಅವರು ಸಮವಾಗಿ ನೋಡ್ತಾರೆ, ಯಾವೊಂದು ಪಾರ್ಶಾಲಿಟಿ ಮಾಡಲ್ಲ ಹೇಳಿ ಕಲಿಸ್ತಾರೆ. ಬಟ್ ಇವಾಗ ಏನಾಯ್ತು, ಅವರು ಈ ತರ ದೇವರುಗಳಿಗೂ ಅಗ್ನಿಯಲ್ಲಿ ಸ್ವಾಹ ಹೇಳಿ ಬಿಡ್ತಾ ಇರುವಾಗ ಅಸುರರುಗಳು ಎಲ್ಲ ರಿಲೇಷನ್. ಸೊ ಅವರು ಈ ದೇವರುಗಳಿಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಅಸುರರುಗಳಿಗೂ ಈ ತರ ಯಾಗಲ್ಲಿ ಅವ್ರಗಳಿಗೂ ಭಾಗ ಕೊಡ್ತಾ ಇದ್ರು. ಸೊ ಇಬ್ರು ರಿಲೇಷನ್ಗೋಸ್ಕರ ಅವರು ಈ ತರ ಅಸುರರುಗಳನ್ನು ಅವ್ರು ಸಮವಾಗಿ ನೋಡ್ಕೋಬೇಕು. ಆ ತರ ಅಸುರರುಗಳಿಗೂ ಆ ಯಜ್ಞಲ್ಲಿ ಅವರ ನಿವೇದನ ಮಾಡ್ತಾ ಇದ್ರಂತೆ. ಸೊ ಅದರ ನಿವೇದನ ಮಾಡುವಾಗ ಅಸುರರುಗಳಿಗೂ ಅದೆಲ್ಲ ಹೋಗುತ್ತಲ್ವಾ. ಸೊ ಆ ತರ ಮಾಡುವಾಗ ಒಂದು ಟೈಮ್ ವಿಶ್ವರೂಪ ಈ ತರ ದೇವರುಗಳಿಗೂ ಗೊತ್ತಿಲ್ಲ. ಆ ಟೈಮ್ ಈ ತರ ಅಸುರರಿಗೂ ಅರ್ಪಣೆ ಮಾಡ್ತಾ ಇದ್ರು ರಹಸ್ಯವಾಗ ಯಜ್ಞಲ್ಲಿ ಈ ತರ ನಿವೇದನ ಮಾಡ್ತಾ ಇದ್ರು. ಆ ಟೈಮಲ್ಲಿ ಇಂದ್ರಕ್ಕೂ ಅದು ಅಂಡರ್ಸ್ಟ್ಯಾಂಡ್ ಆಗಿದೆ. ಅವರು ಪ್ರೊನೌನ್ಸ್ ಮಾಡುವಾಗ ಇಂದ್ರಕ್ಕೆ ಗೊತ್ತೈತಂತೆ, ಓ ಇದೇನಿದು ಅಸುರರುಗಳಿಗೂ ಕೊಡ್ತಾ ಇದ್ದಾರೆ. ಓ ಮತ್ತೆ ಅಸುರರುಗಳು ಪರಾಕ್ರಮವಾಗ ಅವರು ಅಷ್ಟು ಸ್ಟ್ರೆಂತ್ ಆಗಿ ಅವರು ಪರಾಕ್ರಮ ಆಗಿಬಿಟ್ಟಿದ್ರೆ ಮತ್ತೆ ನಾವೇನ್ ಮಾಡೋದು? ಇಂದ್ರಕ್ಕೂ ಕೋಪ ಬಂದು, ಅಷ್ಟು ಕೋಪ ಬಂದ್ಬಿಟ್ಟಿದಂತೆ. ಅವರು ಎದ್ದುಳಿ, ಆಕ್ಚುಲಿ ನೋಡಿದ್ರೆ ಇವರು ಪುರೋಹಿತರು ಮತ್ತೆ ಗುರುವಾಗಿ ಇರ್ತಾರೆ. ಆ ತರ ಅದು ಬ್ರಾಹ್ಮಣರು. ಅವ್ರಿಗೆ ಕೋಪ ಬಂದು ಏನ್ ಮಾಡಿದ್ದಾರೆ? ಎದ್ದೊಳಿ ಆ 3 ತಲೆಗಳನ್ನು ಕತ್ತರಿಸಿ ಬಿಟ್ಟಿದಾರಂತೆ. ಸೊ ಆ ತರ ಕತ್ತರಿಸಿದ ಮೇಲ್ಗಡೆ ಏನು ಆ ಸೋಮರಸ ಕುಡಿದು ಆ ತಲೆ ಬಂದು ಕಪಿಂಜನ ಪಕ್ಷಿಯಾಗಿ ಮಾರುತ್ತಂತೆ. ಸೊ ಅದು ಬಂದು ಏನು ಒಂದು ನಿಮಿಷ ಸ್ಕ್ರೀನ್ ಚೇಂಜ್ ಮಾಡ್ತೀನಿ. ಇವಾಗ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸೊ ಕಪಿಂಜನ ಪಕ್ಷಿಯಾಗ ಮಾರುತ್ತಂತೆ. ಅದು ಸೋಮರಸ ಕುಡಿದಿದೆ.
ಸೊ ಅದೇನು ಇದ ಕಾಡು ಕೋಳಿನ ಹೇಳ್ತಾರಲ್ವಾ. ಸೊ ಓಕೆ, ಕಾಡು ಕೋಳಿ ಇದು ಕಾಡು ಕೋಳಿ ಆಗ ಚೇಂಜ್ ಆಗುತ್ತೆ. ಸೋಮರಸ ಕುಡಿಯೋದು. ನೆಕ್ಸ್ಟ್ ಬಂದು ಮಧುಬಾಣ ಕುಡಿದ ತಲೆ ಇದಲ್ವಾ, ಅದು ಬಂದು ಸ್ಪ್ಯಾರೋ, ಏನು ಕೂಗುಪಚ್ಚಿ, ಗೂಪಚ್ಚಿ ಆಗ ಚೇಂಜ್ ಆಗುತ್ತೆ. ಓಕೆ, ಸ್ಪ್ಯಾರೋ ಆಗ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಊಟ ಮಾಡಿದ ತಲೆ ಇರುತ್ತಲ್ವಾ, ಅದು ಒಂದು ತಿತ್ತಿರಿ ಪಕ್ಷಿಯಾಗ ಚೇಂಜ್ ಆಗುತ್ತೆ. ಸೊ ತಿತ್ತಿರಿ ಅದು ಒಂದು ಕೌದಾರಿನ ಹೇಳ್ತಾರೆ. ತಿತ್ತಿರಿ ಪಕ್ಷಿ ಅಂದ್ರೆ ಇದೆ. ಅதாவது ಈ ಕಾಡು ಕೋಳಿ ಇರುತ್ತಲ್ವಾ, ಈ ಕಾಡು ಕೋಳಿ ಅதாவது ಏಕಾಂಗಿನಿ ಅಂತಾರೆ, ಕೆಲವ್ರಿಗೆ ಏಕಾಂಗಿ ಗೊತ್ತಾಗುತ್ತೆ, ಕೆಲವ್ರಿಗೂ ಇದು ಕಾಡು ಕೋಳಿನೇ ಹೇಳ್ತಾರೆ. ಸೊ ಈ ಕಾಡು ಕೋಳಿ ತರವೇ ಇರುತ್ತೆ, ಬಟ್ ಅದಕ್ಕೂ ಕಾಳು ಮಾತ್ರ ಸ್ವಲ್ಪ ಲೆಂತ್ ಆಗಿರುತ್ತೆ. ಓಕೆ, ಸೊ ಈ ತರ ಅವರು ಆ 3 ತಲೆಗಳು ಈ ತರ ಈ 3 ಪಕ್ಷಿಗಳಾಗ ಚೇಂಜ್ ಆಗುತ್ತೆ. ಸೊ ಈ ತರ ಒಂದು ಬ್ರಾಹ್ಮಣನೇ ನಾವು ಕೊಂದ್ಬಿಟ್ಟಿದೀವಿ ಅನ್ನೋ ಆ ಪಾಪ ಇರುತ್ತಲ್ವಾ. ಸೊ ಆ ಪಾಪ ಇರೋದು ಇಂದ್ರ ಬಂದು ಜಾಸ್ತಿ ಕಷ್ಟ. ಅವನಿಗೂ ಶಕ್ತಿ ಇರುತ್ತೆ, ಆದ್ರೆ ಅವನು ಮಾಡಿದ ಪಾಪಕ್ಕೋಸ್ಕರ ಏನಾಗುತ್ತೆ, ಅವನು ಸಫರ್ ಆಗ್ತಾನೆ, ಕಷ್ಟ ಅನುಭವಿಸ್ತಾನೆ. ಯಾಕಂದ್ರೆ ಅದು ಬಂದು 1 ವರ್ಷ ಅವನು ಜಾಸ್ತಿ ಸಫರ್ ಆಗ್ತಾ ಇದ್ದಾನೆ, ಈ ತರ ಮಾಡಿಬಿಟ್ಟಿದೀವಿ. ಯಾಕಂದ್ರೆ ಒಂದು ಗುರು ಅವರು ಮತ್ತೆ ಬ್ರಾಹ್ಮಣ. ಸೊ ಆಕ್ಚುಲಿ ನಾರಾಯಣ ಕವಸ ಕೊಟ್ಟಿದೆ ಅವರೇ ಹೆಸರುಗಳು. ಸೊ ಇವಾಗ ಅವ್ರನ್ನ ಕೊಂದ್ಬಿಟ್ಟಿದಾರಲ್ವಾ, ಅದು ಏನಾಗುತ್ತೆ ಅಂದ್ರೆ ಅದು ಬಂದು ಇವರು ಯಾಕಂದ್ರೆ ಇಂದ್ರ ಮಾಡಿದ ತಪ್ಪು ಅವ್ರ ಬ್ಯಾಕ್ ಸೈಡೇ ಅದು ಬರುತ್ತೆ, ಆ ತಪ್ಪುಗಳು, ಆ ಪಾಪ ಬಂದು ಬರುತ್ತೆ. ಸೊ ಆ ಪಾಪ ಇಂದ್ರ ಹೋಗೋ ಜಾಗ ಎಲ್ಲ ಬ್ಯಾಕ್ ಸೈಡೇ ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸೊ ಆ ಪಾಪನಿ 4 ಸಪ್ರೇಟ್ ಮಾಡಿ ಸೊ 4 ಜನಕ್ಕೆ ಕೊಟ್ಬಿಡೋಣ ಆ ತರ ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮಾಡಿದ ಪಾಪ ಇಂದ್ರ, ಬಟ್ ಆ ಪಾಪನಿ ಅವರು 4 ಸಪ್ರೇಟ್ ಮಾಡ್ಬಿಡ್ತಾರೆ. ಸಪ್ರೇಟ್ ಮಾಡಿ ಆ ಪಾಪನಿ ಇವರೆಲ್ಲ ತಗೊಳ್ಳಿ ಕೊಟ್ಬಿಡ್ತಾರೆ. ಸೊ ಆ 4 ಜನ ಯಾರು ಇವಾಗ ನೋಡೋಣ. ಫಸ್ಟ್ ಬಂದು ಏನು ಭೂಮಿ. ಹರೇ ಕೃಷ್ಣ. ಅವರು ಏನ್ ಮಾಡ್ತಾರೆ, ಇಂದ್ರ ಬಂದು ಆ ಬ್ರಾಹ್ಮಣ ಕೊಂದಿದ ಪಾಪ ಇದಲ್ವಾ, ಆ ಪಾಪನಿ 4 ಅವರು ಸಪ್ರೇಟ್ ಮಾಡ್ಬಿಡ್ತಾರೆ. ಅದು ಫಸ್ಟ್ ಒಂದು ಭಾಗ ಬಂದು ಭೂಮಿಗೆ ಕೊಡ್ತಾರೆ, ಆಮೇಲೆ ಮರಕ್ಕೆ ಕೊಡ್ತಾರೆ, ಮತ್ತೆ ನೀರಿಗೂ, ಆಮೇಲೆ ಹೆಂಗಸರಿಗೂ. ಸೊ ಈ ತರ ಅವ್ರು ಮಾಡಿದ ತಪ್ಪು, ಯಾಕಂದ್ರೆ ಬ್ರಹ್ಮಹತ್ಯೆ ದೋಷ ಅಲ್ವಾ, ಬ್ರಾಹ್ಮಣ ಕೊಂದಿರೋದು ಏನೋ ಬ್ರಹ್ಮಹತ್ಯೆ ದೋಷ ಆಗುತ್ತೆ. ಆ ಪಾಪನಿ ಅವರು 4 ಸಪ್ರೇಟ್ ಮಾಡಿಬಿಟ್ಟು ಅದು ಒಂದು 4 ಕೊಟ್ಬಿಡ್ತಾರೆ. ಫಸ್ಟ್ ಭೂಮಿಗೆ ಕೊಡ್ತಾರೆ. ಸೊ ಏನು ಬ್ರಾಹ್ಮಣನ ಕೊಂದಿದ ಆ ಪಾಪ ಇತ್ತು ಏನಾಗುತ್ತೆ, ಆಕ್ಚುಲಿ ಭೂಮಿಯಲ್ಲಿ ಚಿಕ್ಕ ಈ ಕಾವ ತರ ಇರುತ್ತಲ್ವಾ, ಡ್ರೈನೇಜ್ ತರ, ಸೊ ಅದೆಲ್ಲ ಏನಿರುತ್ತೆ, ಅದೆಲ್ಲ ಏನಾಗುತ್ತೆ ಆತರ ಫಿಲ್ ಆಗುತ್ತೆ. ಮತ್ತೆ ನೀವು ನೋಡಿದ್ರೆ ಡೆಸರ್ಟ್, ಪಾಲೈವನ, ಸೊ ಡೆಸರ್ಟ್ ಏನು ಈ ತರ ಬ್ರಹ್ಮಹತ್ಯೆ ದೋಷ ಹೊಂದಿದ ಇದ್ದು ಆ ತರ ಡೆಸರ್ಟ್ ಎಲ್ಲ ಕ್ರಿಯೇಟ್ ಆಗುತ್ತೆ ಭೂಮಿಯಲ್ಲಿ. ಆಕ್ಚುಲಿ ಆ ಡೆಸರ್ಟ್ ಆಗಿರುತ್ತಲ್ವಾ ಪಾಲೈವನ, ಆ ಜಾಗದಲ್ಲಿ
ಯಾವೊಂದು ವೇದ ಸಂಸ್ಕಾರಗಳು ನಡೆಯಲ್ಲ ಅಂದಾಗ ಆ ತರ ಇರುತ್ತೆ. ನೆಕ್ಸ್ಟ್ ಮರಗಳು. ನೀವು ಭೂಮಿಲಿ ಏನಾದ್ರು ಒಂದು ನೀವು ಪಳ್ಳ ತೆಗೆದಿದ್ರೆ ಏನಾಗುತ್ತೆ, ಒಳಗಿಂದು ನೀರು ಬರುತ್ತೆ, ಇಲ್ಲ ನೀರು ತುಂಬುತ್ತೆ, ಇಲ್ಲಾಂದ್ರೆ ಈ ತರ ಡ್ರೈನೇಜ್ ತುಂಬಿಡುತ್ತೆ, ಈ ತರ ಏನಾದ್ರು ಆಗುತ್ತಲ್ವಾ. ಸೊ ಇದೆಲ್ಲ ಏನು ಅವ್ರು ಕೊಟ್ಟಿದ ಪಾಪ ಎಂದು ಈ ತರ ಪಾಲೈವನಗಳು ಆಗಿದೆ, ಎಲ್ಲ ಆಗಿದೆ. ಸೊ ನೆಕ್ಸ್ಟ್ ಮರಗಳು. ಸೊ ಮರಗಳಿಂದು ಏನು ಅದು ಎಷ್ಟು ಕಟ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಮತ್ತೆ ಮರ ಬಂದು ಬೆಳೆಯುತ್ತೆ, ಮರ ಕೊಡ್ತಾರೆ. ಸೊ ಆತರ ಅದೇ ತರ ಅದಕ್ಕೂ ಏನ್ ಪಾಪ ಅಂದ್ರೆ ಆ ಮರಗಳಲ್ಲಿ ಬ್ರಾಹ್ಮಣ ಕುಲದ ಪಾಪ ಮರಗಳಿಗೆ ಕೊಡ್ತಾರಲ್ವಾ. ಸೊ ಅಲ್ಲಿ ಬಂದು ಏನಾದ್ರು ಕಟ್ ಮಾಡಿದ್ರೆ ಅಲ್ಲಿಂದು ಹಾಲು ತರ ಬರುತ್ತೆ. ಏನು ಮರ ಏನಾದ್ರು ಕಟ್ ಮಾಡಿದ್ರೆ ಅಲ್ಲಿ ಒಂದು ಹಾಲು ತರ ಬರುತ್ತಲ್ವಾ, ಒಂದು ಲಿಕ್ವಿಡ್ ವೈಟ್ ಮಿಲ್ಕ್ ತರ ಬರುತ್ತೆ. ಸೊ ಅದೆಲ್ಲ ಏನು, ಅದು ಬಂದು ಯಾರು ನಾವು ಯೂಸ್ ಮಾಡಬಾರದು, ಯಾಕಂದ್ರೆ ಅದೆಲ್ಲ ಒಂದ್ ಟೈಪ್ ಆಫ್ ಪಾಯ್ಸನ್. ಓಕೆ, ಆಕ್ಚುಲಿ ಶಾಪ ಎಂದು ಅಲ್ಲಿ ಬರೋ ವೈಟ್ ಮಿಲ್ಕ್ ತರ ಇರೋ ಹಾಲು ಪಾಯ್ಸನ್ ಆಗುತ್ತೆ. ಭೂಮಿಗೆ ಕೊಟ್ಟಿದ್ದ ಶಾಪ ಎಂದು ಆ ಪಾಪ ಎಂದು ಏನಾಗುತ್ತೆ, ಈ ಡೆಸರ್ಟ್ ಪಾಲೆಗಣ ಎಲ್ಲ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಬಂದು ಹೆಂಗಸರು. ಸೊ ಅವ್ರಿಗೂ ಪಾಪ ಕೊಡ್ತಾರಲ್ವಾ. ಸೊ ಒಂದೊಂದು ಪಾರ್ಟ್ ಅದ ಕ್ವಾರ್ಟರ್ ಕೊಡ್ತಾರ ಪಾಪಗಳು. ಹೆಂಗಸರಿಗೂ ಅದೇ ಪೀರಿಯಡ್ಸ್ ಆಗುತ್ತಲ್ವಾ, ಎವ್ರಿ ಮಂತ್ ಬಂದು ಹೆಂಗಸರಿಗೂ ಪೀರಿಯಡ್ಸ್ ಆಗುತ್ತೆ. ಬಟ್ ಅದೇ ತರ ಹೆಂಗಸರು, ನೀವು ಮತ್ತ ಮಿರುಗಗಳೆಲ್ಲ ನೋಡಿದ್ರೆ ಅದು ಪ್ರೆಗ್ನೆಂಟ್ ಆಗಿ ಇರುವಾಗ ಯಾವಾಗ ಅದು ಬಂದು ಸೆಕ್ಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಹೆಂಗಸರು ಈ ಪಾಪಗಳನ್ನ ತಗೊಂಡಿದಾರಲ್ವಾ, ಅದೇ ಈ ಪೀರಿಯಡ್ಸ್ ಪಾಪ ತಗೊಂಡಿದಾರಲ್ವಾ, ಅದಕ್ಕೆ ಅವ್ರು ಬಂದು ಪ್ರೆಗ್ನೆಂಟ್ ಆಗಿ ಇರುವಾಗ ಅವ್ರು ಬಂದು ಸೆಕ್ಸ್ ಮಾಡ್ಕೋಬಹುದು. ಅದೇ ತರ ಅವ್ರಿಗೆ ಬಂದು ಕಾಮ ಇಚ್ಛೆ ಬಂದು ಜಾಸ್ತಿ ಇರುತ್ತೆ. ಸೊ ಗಂಡಸರಿಗೂ ಇರೋದ್ರಿಂದ ಹೆಂಗಸರಿಗೂ ಜಾಸ್ತಿ ಇರುತ್ತೆ, ಹೊರ ಕೊಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ನೀರಿಗೂ. ಸೊ ನೀರಲ್ಲಿ ಪಾಪ 1/4 ಕೊಡ್ತಾರೆ. ಸೊ ನೀವು ನೀರಲ್ಲಿ ಬಂದು ಏನ್ ಬರ ಕೊಡ್ತಾರೆ ಅಂದ್ರೆ ನೀರ್ ಜೊತೆ ಏನು ಮಿಕ್ಸ್ ಮಾಡಿದ್ರೆ ಅದು ಬಂದು ಏನು ಪರಿವರ್ತನೆ ಆಗುತ್ತೆ. ಏನು ಅದು ಏನ್ ಮಿಕ್ಸ್ ಮಾಡಿ ನೀರು ಅದೇ ತರ ನೀರ್ ತರ ಅದು ಚೇಂಜ್ ಆಗುತ್ತೆ. ನೀರಿಂದ ಮತ್ತೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಬಟ್ ಆ ಪಾಪ ಏನಂದ್ರೆ ಅದಾವುದು ಈ ಬಬಲ್ಸ್ ಬರುತ್ತಲ್ಲ, ನೀರಿಗೆ ಬಂದು ಬಬಲ್ಸ್ ಬರುತ್ತೆ. ಇವಾಗ ನೀವು ಕೆಲವು ರಿವರ್ಸ್ ನೋಡ್ಬೋದು, ನದಿಗಳಲ್ಲಿ ಈ ತರ ಬಬಲ್ಸ್ ಎಲ್ಲ ಬರುತ್ತಲ್ಲ, ಆ ಬಬಲ್ಸ್ ತರ ಬರೋ ನೀರಿನ ಬಂದು ಯೂಸ್ ಮಾಡಬಾರ್ದು. ಸೊ ಅದೆಲ್ಲ ಏನು ಇಟ್ಸ್ ಎನಿ ಟೈಪ್ ಆಫ್ ಏನಾದ್ರು ಕೆಮಿಕಲ್ ಇರ್ಬೋದು, ಏನಾದ್ರು ಪಾಯ್ಸನ್ ಇರ್ಬೋದು. ಸೊ ಅದಕ್ಕೆ ಆ ತರ ಎಲ್ಲ ಯೂಸ್ ಮಾಡಬಾರದು. ಸೊ ಆ ತರ ಶಾಪ ಕೊಡ್ತಾರೆ. ಯಾಕಂದ್ರೆ ಇವಾಗ ಹೊಸವಾಗ ಮಳೆ ಬರುತ್ತೆ, ಆ ನದಿಯಲ್ಲಿ ಅಷ್ಟು ಜೋರಾಗ ಏನು ಎಲ್ಲಿರೋ ಕಲ್ಲು ಮಣ್ಣು ಮತ್ತೆ ಮರಗಳು ಗಿಡಗಳು ಎಲ್ಲ ಸುತ್ಕೊಂಡು ಬರುತ್ತೆ. ಎಲ್ಲ ಒಂದು 5 days ನಾವು ಆ ನೀರಲ್ಲಿ ಏನೇ ನಾವು ಮಾಡಕ್ಕಾಗಲ್ಲ. ಅಷ್ಟು ದಿನ ಏನು ಎಲ್ಲ ಅಡ್ಕೊಂಡು ಬರುತ್ತಲ್ಲ, ಎಲ್ಲ ತಗೊಂಡು ಬರುತ್ತೆ. ಆವಾಗ ಅಷ್ಟು ಬಬಲ್ಸ್ ನೊರ ತರ ಬರುತ್ತಂತೆ. ಅದು ನಾವು ಯಾವಾಗ ಯೂಸ್ ಮಾಡಬಾರ್ದು, ಆಮೇಲೆ ಯೂಸ್ ಮಾಡ್ಕೋಬಹುದು. ಬಟ್ ಆ ನೊರ ತರ ಬರೋ ಅದು ಎಲ್ಲ ಬಂದು ನೋ ಯೂಸ್. ಅದೇ ನೀರಲ್ಲಿ ನಾವು ಏನ್ ಮಿಕ್ಸ್ ಮಾಡಿದ್ರೆ ಅದು ಬಂದು ಏನು ಅದೇ ಪರಿಣಾಮ ಶ್ರೇಷ್ಠವಾಗಿ ಆಗುತ್ತೆ. ಎಕ್ಸಾಂಪಲ್ ನೀವು ನೋಡಿದ್ರೆ ಅದೇ ಅವ್ರು ಕೊಟ್ಟಿರೋ ಬರ, ಹಾಲಾಗಲಿ ಜ್ಯೂಸ್ ಆಗಲಿ, ಇದೆಲ್ಲ ನಾವು ನೀರಲ್ಲಿ ಮಿಕ್ಸ್ ಮಾಡುವಾಗ ಅದಕ್ಕೆ ಪರಿಣಾಮ ಚೇಂಜ್ ಆಗುತ್ತೆ. ಬಟ್ ಇಟ್ಸ್ ವೆರಿ ಟೇಸ್ಟ್ ಆಗಿರುತ್ತಲ್ವಾ, ಅದಕ್ಕೆ ಆ ತರ ವರ ಅವರು ಅದಕ್ಕೂ ಕೊಟ್ಟಿದ್ದಾರೆ. ಬಟ್ ಈ ತರ ಏನು ಕೊಂದ್ಬಿಟ್ಟಿದ್ದಾರೆ, ವಿಶ್ವರೂಪನ್ನೇ ಕೊಂದ್ಬಿಡಿ. ಆಕ್ಚುಲಿ ಅವರೊಂದು ಗುರುವಾಗೆ ಇದ್ರು,
ಅವರ್ని ಕೊಂದ್ಬಿಟ್ಟು ಆ ಪಾಪని ಬೇರೆ 4 ಜನಕ್ಕೂ ಸಪರೇಟ್ ಆಗಿ ಮಾಡಿ ಬೇರೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಆದ್ರೆ ಈ ವಿಶ್ವರೂಪರು ತಂದೆ ಇದಾರಲ್ವಾ ದ್ವಷ್ಟ. ಸೊ ಆ ದ್ವಷ್ಟಕ್ಕೂ ಒಂದು ಕೋಪ ಬಂದ್ಬಿಟ್ಟಿದೆ. ನಮ್ಮಗ ಇಲ್ಲೋ ಒಂದು ಋಷಿ ತರ ತಪಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಇದ್ದಾನೆ ಅವನು. ಸೊ ಆ ಚಿಕ್ಕ ಮಗನ್ನಿ ಕರ್ಕೊಂಡು ಹೋಗಿ ನೀವೇ ಹೋಗಿದರಾಗಿರ್ಬೇಕು, ನಾವೇನೇನ್ ತಂದೆಗೆ ಅದು ಇದನ್ನ ಹೇಳಿ ಅವನಿಗೆ ಕರ್ಕೊಂಡು ಹೋಗಿ ಅವನಿಗೂ ರೋಗಿದ ಕೆಲಸವು ಕೊಟ್ಟು ಇವಾಗ ನೋಡಿದ್ರೆ ಏನಾಯ್ತು, ಅವನು ಕೊಂದು ಬಿಟ್ಟಿದ್ದಾನೆ ಇಂದ್ರ. ಸೊ ಅದಕ್ಕೆ ಇವಾಗ ಇಂದ್ರನಿ ಕೊಂದು ತರ ಇಂದ್ರನಿ ಸಾಯಿಸಕ್ಕೆ ಒಂದು ಯಜ್ಞ ಮಾಡ್ತಾರೆ. ಯಾರು? ದ್ವಷ್ಟ ಯಾರು? ವಿಶ್ವರೂಪ ತಂದೆ. ಸೊ ಆತರ ಅವರು ಯಜ್ಞ ಶುರು ಮಾಡ್ತಾರೆ. ಸೊ ಯಜ್ಞ ಮಾಡುವಾಗ ಆಕ್ಚುಲಿ ಅದಕ್ಕೆ ನಾವು ಏನು ಈ ಸಂಸ್ಕೃತ ಶ್ಲೋಕಗಳು ನೋಡುವಾಗ ಏನು ಪ್ರೊನೌನ್ಸಿಯೇಷನ್ ಪರ್ಫೆಕ್ಟ್ ಆಗಿರ್ಬೇಕು. ಸ್ವಲ್ಪ ನಾವು ಪ್ರೊನೌನ್ಸಿಯೇಷನ್ ತಪ್ಪು ಮಾಡಿದರೆ ಏನಾಗುತ್ತೆ, ಅದು ಪೂರ್ತಿ ಚೇಂಜ್ ಆಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡಬೇಕು ನಾವು, ಪ್ರೊನೌನ್ಸ್ ಪರ್ಫೆಕ್ಟ್ ಆಗಿ ಮಾಡಬೇಕು. ಬಟ್ ಇವರು ಅದಾவது ಇಂದ್ರ ಚತ್ರೋ, ಅದಾவது ಇಂದ್ರನಿ ಸಾಯಿಸೋ ತರ ಒಂದು ಮಹಾ ಬರಬೇಕು ಅವರು ಹೇಳ್ಬೇಕು. ಬಟ್ ಅವರು ಇಂದ್ರ ಚತ್ರು, ಅದಾவது ಆ ಪ್ರೊನೌನ್ಸ್ ಇದೇ ಅದೇ ಇಂದ್ರ ಚತ್ರವೇ. ಸೊ ಇಂದ್ರ ಚತ್ರು ಆತರ ಹೇಳ್ಬೇಕು. ಸೊ ಇವರು ಅದೇ ಇಂದ್ರ ಚತ್ರೋன்னு ಹೇಳ್ಬಿಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ಅದು ಹೇಳ್ತಾರಲ್ಲ ಮತ್ತೆ ಈ ಸಂಗೀತದಲ್ಲಿ ಅದು ಸ್ವರ ಅಂತ ಹೇಳ್ತಾರ, ಅದ್ ಮೇಲ್ಗಡೆ ಹೋಗಿ ಕೆಳಗೆ ಬರುತ್ತೆ. ನಾವು ಹೇಳೋ ವರ್ಡ್ ಬಂದು ಅದೇನಾ, ಬಟ್ ಅದು ಹೇಳೋ ರೀತಿ ಇರುತ್ತಲ್ವಾ ಪ್ರೊನೌನ್ಸ್ ಮಾಡೋದು. ಸೊ ಅದು ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆತರ ಚೇಂಜ್ ಆಗುವಾಗ ಏನಾಗುತ್ತೆ, ಇಂದ್ರನು ಅದಕ್ಕೆ ಏನ್ ಅರ್ಥ ಆಗುತ್ತಂತೆ, ಅವ್ರು ಬಂದು ಇಂದ್ರನು ಸ್ಟ್ರಾಂಗ್ ಆಗಿ ಇಂದ್ರನು ಕೊಲ್ಲೋ ತರ ಒಂದು ಮಗ ಹುಟ್ಟಬೇಕು ಕೇಳಿದಾರೆ. ಬಟ್ ಇವಾಗ ಇಂದ್ರನು ಎದುರಿ ಆ ವಿರೋಧಿಗಳು ಅವರೆಲ್ಲ ಅವರೆಲ್ಲ ಸಾಯ್ತಾರೆ. ಇಂದ್ರನು ಸಾಯ್ಬೇಕು. ಇವಾಗ ಏನಾಗಿದೆ, ಇಂದ್ರನು ವಿರೋಧಿಗಳು ಸಾಯ್ತಾರೆ ಆಗ್ಬಿಟ್ಟಿದೆ. ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಚೇಂಜ್ ಆಗುವಾಗ ಏನಾಗುತ್ತೆ, ಆ ಬೀಟ್ ಮೇಲ್ಗಡೆ ಕೆಳಗೆ ಹೋಗುವ ಬೀಟ್ ಬಂದು ಸ್ವಲ್ಪ ಚೇಂಜ್ ಆಗುವ ಆ ತರ ಆಗ್ಬಿಡುತ್ತೆ. ಸೊ ಇವಾಗ ಏನಾಗಿದೆ, ಅದು ಒಳಗಡೆ ಎಂದು ಆ ಯಜ್ಞ ಎಂದು ಒಂದು ಆಚೆ ಬರುತ್ತೆ. ಸೊ ಈ ಪೂರ್ತಿ ಸೃಷ್ಟಿನಿ ಸಂಹಾರ ಮಾಡೋ ತರ ಆ ಯಜ್ಞ ಎಂದು ಒಂದು ಆಚೆ ಬರುತ್ತೆ, ಘೋರ ರೂಪ ಆಚೆ ಬರುತ್ತೆ. ಸೊ ಯಾರನ್ನ ನೋಡಿದರೆ ಒಂದು ಅಸುರ ದೇಹ ಆಚೆ ಬರುತ್ತೆ. ಏನು ಆ ಅಸುರ ದೇಹ ನೋಡಕ್ಕೆ ಯಾವ ತರ ಇದೆ ಅಂದ್ರೆ ಅಷ್ಟು ಉದ್ದವಾಗಿರುತ್ತಂತೆ. ನೋಡಿ ಕೆಳಗೆ ಋಷಿಗಳು ಎಷ್ಟು ಚಿಕ್ಕದಾಗ ಇದ್ದಾರೆ, ಬಟ್ ಅಸುರ ದೇಹ ಎಷ್ಟು ದೊಡ್ಡದಾಗ ಬಂದಿದೆ ನೋಡಿ. ಅಷ್ಟು ದೊಡ್ಡ ರೂಪ, ಮತ್ತೆ ಅಷ್ಟು ಕಪ್ಪಾಗಿರುತ್ತಾರಂತೆ. ಅದಾವುದು ಬೆಂಕಿ ಹಚ್ಚಿದ ಒಂದು ದೊಡ್ಡ ಬೆಟ್ಟ ತರ ಇರುತ್ತಂತೆ, ಅಷ್ಟು ಕಪ್ಪಾಗ ಅಷ್ಟು ದೊಡ್ಡದಾಗಿರುತ್ತಂತೆ. ಅದೇ ತರ ಈವ್ನಿಂಗ್ ಟೈಮ್ ಮೇಘಗಳು ಯಾವ ತರ ಇರುತ್ತೆ ಆ ತರ ಇದ್ದಾರೆ. ಅದೇ ಆ ಅಸುರ ದೇಹದಲ್ಲಿರೋ ರೋಮಗಳು ಮತ್ತೆ ಮೊಗಲಿರೋ ರೋಮಗಳು ಎಲ್ಲ ಯಾವ ತರ ಇರುತ್ತೆ, ಒಂದು ತಾಮ್ರ ಕಲರ್ ಅಲ್ಲಿ ಇರುತ್ತೆ, ರೆಡ್ ಕಲರ್. ಸೊ ಆ ತರ ಇರುತ್ತೆ. ಮತ್ತೆ ಅವರು ಕಣ್ಣು ಯಾವ ತರ ಇರುತ್ತಂದ್ರೆ ಅಷ್ಟು ಶಾರ್ಪ್ ಆಗ ಏನು ಸೂರ್ಯ ಕದಿರ್ಗಳು ಯಾವ ತರ ಇರುತ್ತೆ.
ಸೊ ಆ ತರ ವೆರಿ ಶಾರ್ಪ್ ಆಗಿರುತ್ತಂತೆ. ಅದೇ ತರ ಅವ್ರ ಕೈಯಲ್ಲಿ ಒಂದು ತ್ರಿಶೂಲವು ಇಟ್ಕೊಂಡಿರ್ತಾರಂತೆ. ಸೊ ಅವನು ಶಬ್ದ ಅವನು ಅದದು ಅವನ ಹಾರ್ನ್ ತರ್ತಾನಲ್ವಾ, ಸೊ ಆ ಶಬ್ದ ಏನಾಗುತ್ತಂತೆ, ಏನೋ ಒಂದು ಭೂಕಂಪ ಬಂದೋ ತರ ಅಷ್ಟು ಎಲ್ಲಾರ್ಗೂ ಭಯ ಆಗುತ್ತಂತೆ. ಸೊ ಅವನ ಬಾಯಿ ನೋಡಕ್ಕೆ ದೊಡ್ಡ ಕೊಕ ತರ ಇರುತ್ತಂತೆ, ಅಷ್ಟು ದೊಡ್ಡ ಬಾಯಿ, ಅಷ್ಟು ದೊಡ್ಡ ರೂಪ, ಏನು ಆಕಾಶದಲ್ಲಿ ಹೋಗೋ ಟಚ್ ಆಗೋ ತರ ಅಷ್ಟು ದೊಡ್ಡ ರೂಪವಾಗಿರುತ್ತಂತೆ. ಸೊ ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ಟಚ್ ಮಾಡೋ ತರ ಅಷ್ಟು ಉದ್ದವಾಗಿರುತ್ತಾನೆ. ಅವನು ಹಲ್ಲೆಲ್ಲ ಅಷ್ಟು ಶಾರ್ಪ್ ಆಗಿರುತ್ತೆ. ಈ ಪ್ರಪಂಚದಲ್ಲಿರೋ ಎಲ್ಲಾನು ತಿನ್ಬಿಡ್ತಾನೆ, ಅಷ್ಟು ದೊಡ್ಡ ರೂಪ, ಅಷ್ಟು ದೊಡ್ಡ ಬಾಯಿ, ಅಷ್ಟು ದೊಡ್ಡ ಏನೋ ಹಸುರನಾಗ ಅವನು ಬಂದಿದ್ದಾನೆ. ಸೊ ಅಲ್ಲಿ ಇರೋರು ಎಲ್ಲರೂ ಈ ಹಸುರನಿ ನೋಡಿದ ತಕ್ಷಣ ಎಲ್ಲ ಭಯ ಪಟ್ಕೊಂಡು ಇಲ್ಲಿ ಅಲ್ಲಿ ಓಡೋಡಿ ಬಿಟ್ಟಿದಾರಂತೆ. ಇವಾಗ ಈ ದ್ವಷ್ಟ ಅವರಲ್ವಾ ಇವಾಗ ಯಜ್ಞ ಮಾಡಿದಾರೆ. ಈ ದ್ವಷ್ಟ ಏನ್ ಮಾಡಿದಾರೆ, ಅವ್ರ ತಪಸ್ಸಿಂದು ಈ ತರ ಒಂದು ಹಸುರನನಿ ಅವನ ಮಗನಿಗೆ ಕೊಂದ್ಬಿಟ್ಟಿದ್ದಾನೆ ಇಂದ್ರ. ಅದಕ್ಕೆ ಈ ಹಸುರನಿ ಅವರು ತಪಸ್ಸಿಂದು ಈ ಹಸುರನಿ ಅವರು ಆಚೆ ತಗೊಂಡ್ ಬರ್ತಿದ್ದಾರೆ. ಸೊ ಇವನ್ ಬಂದ ಮೇಲ್ಗಡೆ ಏನಾಗಿದೆ ಅಂದ್ರೆ ಪೂರ್ತಿ ಲೋಕ ಏನೋ ಕತ್ತಲಾಗಿ ಬಿಟ್ಟಿದಂತೆ. ಅವನು ವಿರಿತಿರನ್ ಅವನು ಹೆಸರಂತೆ. ಸೊ ಈ ವಿರುತಾಸುರನ್ ಆಕ್ಚುಲಿ ಇವನು ವಿರಿತಿರನ್, ಆಕ್ಚುಲಿ ಇವನು ಅಸುರನ್ ಅಲ್ಲ, ಅದಕ್ಕೆ ವಿರುತಾಸುರನ್ ಅಂತಾರೆ. ಸೊ ಈ ವೃತಾಸುರನ್ ನೋಡಿದ ತಕ್ಷಣ ದೇವರುಗಳು ಮತ್ತೆ ಅವ್ರ ಸೇನೆಗಳು ಎಲ್ಲ ಏನು ಬಿಲ್ಲು ಅಂಬು ಎಲ್ಲಾ ಆಯುಧಗಳು ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಇವನ್ನ ಸಾಯಿಸಕ್ಕೆ. ಸೊ ಇವಾಗ ಸಾಯಿಸಕ್ಕೆ ತಯಾರಾಗಿ ಬಿಟ್ಟಿದ್ದಾರೆ. ಇವಾಗ ವೃತಾಸುರನ್ನಿ ಏನು ಯಾವ ತರ ಅವರು ಜಗಳ ಮಾಡ್ತಾರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಕರೆಕ್ಷನ್. ಏನೋ ಡೌಟ್ ಇದ್ರೆ ಕೇಳ್ಬೋದು.